ಜಯದೇವ್ ವಿರುದ್ಧ ಕೆರಳಿದ ಭೂಮಿಕಾ, ಕೆಡಿ ಕೈಗೆ ಸಿಕ್ಕಿಬಿದ್ದ ಲಕ್ಷ್ಮೀಕಾಂತ ಹರೋಹರ. ಜಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ಅಮೃತಧಾರೆ ಸೀರಿಯಲ್ನಲ್ಲಿ ಮನೆ ಮಂದಿ ಎಲ್ಲರೂ ಮಲ್ಲಿ ಮದುವೆಯ ಸಂಭ್ರಮದಲ್ಲಿದ್ದಾರೆ. ಮಲ್ಲಿ ಕೂಡ ಅಷ್ಟೇ. ತನ್ನ ಜೀವನದಲ್ಲಾಗಿದ್ದ ಹಳೆಯ ಕಹಿ ಘಟನೆಯನ್ನ ಮರೆತು ಸುನಿ ಜೊತೆಗೆ ಹೊಸ ಬಾಳು ಆರಂಭಿಸಲು ಮುಂದಾಗಿದ್ದಾಳೆ. ನೂರಾರು ಕನಸುಗಳನ್ನ ಕಂಡಿದ್ದಾಳೆ. ಆದ್ರೆ ಮದುವೆಗೂ ಮುನ್ನವೇ ಆ ಕನಸುಗಳೆಲ್ಲವೂ ಮತ್ತೆ ಕಮರಿ ಹೋಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಮಲ್ಲಿ ಮದುವೆ ಆಗುತ್ತಿರೋ ಹುಡುಗ ಸುನಿ ಆ ಜಯದೇವ್ ಸಾಕಿರೋ ಪೈಲ್ವಾನ್ ಅನ್ನೋದು ಮದುವೆ ದಿನವೇ ಗೌತಮ್ ಹಾಗೂ ಭೂಮಿಕಾಗೆ ತಿಳಿದಿದೆ. ಮಲ್ಲಿ ಜೀವನ ಹಾಳಾಗೋದಕ್ಕೆ ನಮ್ಮ ಭೂಮಿ ಟೀಚರ್ ಖಂಡಿತ ಬಿಡೋ ಮಾತೇ ಇಲ್ಲ. ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಮಲ್ಲಿ ಮದುವೆ ಅಂತ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಆಗ್ಲಿ ನೋಡಿ, ಅಲ್ಲೊಂದು ಬಹುದೊಡ್ಡ ತಿರುವು ಸಿಗುತ್ತೆ ಸೀರಿಯಲ್ಗೆ. ಭೂಮಿಕಾ ಮಗನಾದ ಆಕಾಶ್ ಸುನಿ ಮೊಬೈಲ್ಗೆ ಬರುವ ಕರೆ ನೋಡ್ತಾನೆ. ಅದರಲ್ಲಿ ಬಾಸ್ ಅಂತ ಇದ್ದು ಜೈ ಫೋಟೋ ಸೇವ್ ಆಗಿರುತ್ತೆ. ಆಗ ಅಮ್ಮನಿಗೆ ಹೋಗಿ ನಡೆದಿದ್ದೇನು ಅಂತ ಎಲ್ಲವನ್ನೂ ಕೂಡ ಹೇಳ್ತಾನೆ. ಇದರಿಂದ ಕೋಪಗೊಂಡ ಭೂಮಿಕಾ ಜಯದೇವನಿಗೆ ಸರಿಯಾಗಿಯೇ ತರಾಟೆ ತೆಗೆದುಕೊಳ್ತಾಳೆ. ಹೆಂಡತಿ ಹಿಂದೆ ಮತ್ತೊಬ್ಬ ಗಂಡಸನ್ನ ಕಳಿಸಿರೋನನ್ನ ಬೇರೆ ರೀತಿಯಲ್ಲೇ ಕರೆಯುತ್ತಾರೆ ಅಂತಾಳೆ. ಭೂಮಿ ಮಾತಿಗೆ ಮಾತು ಕೊಡ್ತಾನೆ ಜಯದೇವ. ಆಗ ಕೆರಳಿ ಕೆಂಡವಾಗುವ ಭೂಮಿಕಾ, ನೀನ್ ಏನೋ ಮದ್ವೆ ನಿಲ್ಸೋದು, ನಾನೇ ಈ ಮದ್ವೆ ನಿಲ್ಲಿಸ್ತೀನಿ ಅಂತ ಆವಾಜ್ ಹಾಕ್ತಾರೆ. ನಿಶ್ಚಿತಾರ್ಥದ ದಿನ ಸುನಿಯನ್ನ ಪಾರ್ಥ ನೋಡಿರ್ಲಿಲ್ಲ. ಮದ್ವೆ ದಿನ ಅಣ್ಣ ಗೌತಮ್ ಹತ್ತಿರ ಮದುಮಗ ಎಲ್ಲಿ ಅಂತ ಕೇಳಿದಾಗ ಅವರು ಸುನಿಯನ್ನ ತೋರಿಸಿದ್ದಾರೆ. ಇವನ ಜೈಬ್ರೋ ಹತ್ತಿರ ಕೆಲಸ ಮಾಡ್ತಿದ್ದಾನೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಪಾಪ, ಮಾಡಿದ ತಪ್ಪಿಗೆ ಲಕ್ಷ್ಮೀಕಾಂತ ಒಳ್ಳೆಯವನಾಗಿದ್ದಾರೆ. ಭೂಮಿಕಾ ಹಾಗೂ ಗೌತಮ್ಗೆ ಕೇಡಿಯ ಆಟದ ಬಗ್ಗೆ ಎಲ್ಲಾ ವಿಚಾರಗಳನ್ನ ತಲುಪಿಸುತ್ತಿರುತ್ತಾರೆ. ಅದೇನೋ ಅಂತಾರಲ್ಲ, ಗ್ರಹಚಾರ ಕೆಟ್ಟರೆ ನಮ್ಮವರೇ ಶತ್ರುಗಳಾಗ್ತಾರೆ ಅನ್ನೋ ಹಾಗಾಗಿದೆ ಲಕ್ಷ್ಮೀಕಾಂತ್ ಮಾವನ ಸ್ಥಿತಿ. ಆತ ಫೋನ್ನಲ್ಲಿ ಮಾತನಾಡುವಾಗ ಕೇಡಿ ಜಯದೇವನ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಲಕ್ಷ್ಮೀಕಾಂತ್ ಏನ್ ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಜಯದೇವ್ ಇಲ್ಲ. ಮಾವನಿಗೆ ಅದೇನ್ ಮಾಡ್ತಾನೆ ಜಯದೇವ್ ಅಂತ ಕಾದ್ ನೋಡ್ಬೇಕಾಗಿದೆ. ಮದುವೆ ದಿನವೇ ಅಸ್ಲಿ ಆಟ ಇರೋದು. ಜೈ ಏನೋ ಸುನಿಗೆ ಮಲ್ಲಿ ಪ್ರೀತಿಸುವಂತೆ ನಾಟಕ ಮಾಡುವಂತ ಹೇಳಿದ್ದ. ಆತ ಹೇಳಿದಂತೆ ಆತನೂ ಕೇಳಿಯಾಗಿದೆ. ಈಗ ನಾನು ಜಯದೇವ್ ಹೇಳಿದ ಅಂತ ಮಲ್ಲಿಯನ್ನ ಪ್ರೀತಿಸೋ ನಾಟಕ ಮಾಡಿದೆ ನಿಜ. ಆದ್ರೆ ಆಕೆಯನ್ನ ನಾನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೇನೆ, ಆಕೆಯನ್ನ ಮದ್ವೆ ಆಗ್ತಾನೆ ಅಂದ್ರೂ ಅಚ್ಚರಿ ಪಡ್ಬೇಕಿಲ್ಲ. ಆಗ ಜೈ ಪ್ಲಾನ್ ಮತ್ತೆ ಎಲ್ಲ ಉಲ್ಟಾ ಆಗುತ್ತೆ. ಇನ್ನು ಭೂಮಿಕಾಳೆ ಹೋಗಿ ಈ ಮದ್ವೆ ನಿಲ್ಸಿದ್ರೆ ಮುಂದೆ ಜೈಗೆ ಗೌತಮ್ ಸರಿಯಾಗಿಯೇ ಚಳಿ ಬಿಡಿಸೋದು ಪಕ್ಕ ಅಂತಿದ್ದಾರೆ ಸೀರಿಯಲ್ ವೀಕ್ಷಕರು. ಒಟ್ನಲ್ಲಿ ಸೀರಿಯಲ್ ಮತ್ತಷ್ಟು ರೋಚಕ ತಿರುವು ಪಡೆದಿರೋದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ. ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.